ಈ ಬಿಗ್ ಬಾಸ್ ಅಲ್ಲಿ ವೀಕೆಂಡ್ ಬಂತು ಅಂತ ಅಂದ್ರೆ ಇನ್ನೇನು ವೀಕೆಂಡ್ ಶೋ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಒಂದು 20 ಮಿನಿಟ್ಸ್ ಸುದೀಪ್ ಸರ್ ಬರೋದಕ್ಕಿಂತ ಮುಂಚೆ ಏನು ನಡೀತಾ ಇರುತ್ತೆ ಮನೆ ಒಳಗೆ ಅಂತೆಲ್ಲ ತೋರಿಸ್ತಾ ಇರ್ತಾರೆ. ಈ ಪ್ರತಿ ಸೀಸನಲ್ಲೂ ವೀಕ್ಷಕರಾಗಿ ನಾವು ನೋಡ್ತಾ ಇದ್ದಿದ್ದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಡ್ರೆಸ್ಸಿಂಗ್ ರೂಮಲ್ಲಿ ಇರೋದು, ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಲಿಪ್ಸ್ಟಿಕ್ ಹಾಕ್ತಿರೋದು, ಚಂದ ಡ್ರೆಸ್ ಹಾಕೊಂಡು ಓಡಾಡ್ತಾ ಇರೋದು. ಚೈತ್ರ ಅವ್ರು ಎಲ್ಲೂ ಆ ಥರ ಡ್ರೆಸ್ಸಿಂಗ್ ರೂಮಲ್ಲಿ ನಮಗೆ ಕಾಣಿಸ್ಲೇ ಇಲ್ಲ. ಹೋಗ್ಲಿ ಇವತ್ತು ವಾವ್ ಅನ್ನಂಗೆ ಯಾವುದು ಸ್ಕರ್ಟು ಇನ್ನೇನೋ ಹಾಕೋ ನೋ, ಯಾವುದಾದ್ರೂ ಟಾಸ್ಕ್ ಇರಲಿ ಚೈತ್ರ ಹೀಗೇನೆ, ಸುದೀಪ್ ಸರ್ ಬರ್ತಾರೆ ಚೈತ್ರ ಹೀಗೇನೆ. ಆ ಸಿಂಪ್ಲಿಸಿಟಿ ಅನ್ನೋದು ತುಂಬ ಜನಕ್ಕೆ ರೀಚು ಆಯಿತು. ಓಕೆ, ಹುಡುಗಿಯರು ಹಿಂಗೂ ಇರುತ್ತಾರಾ ಅಂತ. ಸೊ ನಿಮಗದು ಚಿಕ್ಕನಿಂದನೇ ಕ್ಯಾರಿ ಆಗಿತ್ತಾ ಹೇಗೆ? ನಾನು ಸ್ವಲ್ಪ ಹಾಗೆ ಅವ್ನು ಸ್ವಲ್ಪ ನನ್ನ ಮೆಸ್ಸಿ, ಮತ್ತು ನಾನು ನಂಗೆ ಡ್ರೆಸ್ಸು ಮೇಕಪ್ ಅದರಲ್ಲೆಲ್ಲ ತುಂಬಾ ಆಸಕ್ತಿ ಕಡಿಮೆ. ಬಹುಶಃ ತುಂಬಾ ಚಿಕ್ಕ ವಯಸ್ಸಿಗೆ ಸಿದ್ಧಾಂತ, ಆದರ್ಶ, ಸಮಾಜ ಅನ್ನೋ ಯೋಚನೆಗಳು ಬಂದ ಕಾರಣಕ್ಕೋ ಏನೋ ನನಗೆ ಇದ್ರ ಬಗ್ಗೆ ಆಸಕ್ತಿ ಬಹಳ ಕಡಿಮೆ. ನಾನು ಬಟ್ಟೆ ತಗೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಇದ್ರಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ. ನನ್ನ ಆಸಕ್ತಿಗಳೇನಿದ್ರು ಎಲ್ಲ ಹೆಣ್ಮಕ್ಳು ಚಿಕ್ಕ ವಯಸ್ಸಿಂದಲೂ ಹಾಗೆ. ಈ ಜಾತ್ರೆ ಬಂದ್ರೆ, ಶಾಪಿಂಗ್ ಅಂತ ಬಂದ್ರೆ ಎಲ್ಲ ಹೆಣ್ಮಕ್ಳು ಬಟ್ಟೆ ಅಂಗಡಿಗೆ, ಮೇಕಪ್ ಇದಕ್ಕೋದ್ರೆ ನಾನು ಪುಸ್ತಕದ ಅಂಗಡಿಗೆ ಹೋಗ್ತಿದ್ದೆ. ಜಾತ್ರೆನಲ್ಲೂ ಹಾಗೇನೆ, ಊರುಗಳಲ್ಲಿ ಪುಸ್ತಕದ ಅಂಗಡಿ ಎಲ್ಲಿರ್ತಾಳೆ ಅಲ್ಲಿರ್ತಾಳೆ ಚೈತ್ರ ಅನ್ನೋ ತರ ಇರ್ತಿತ್ತು. ಸೊ ಆಸಕ್ತಿಯೇ ಕಡಿಮೆ ಆಗಿದ್ದ ಕಾರಣಕ್ಕೆ ಮತ್ತೆ ನನ್ನ ಕ್ಷೇತ್ರ ಯಾವತ್ತೂ ಅದು ನನ್ನಿಂದ ನಿರೀಕ್ಷೆ ಮಾಡೇ ಇರ್ಲಿಲ್ಲ. ಚೈತ್ರಕ್ಕ ಅಂದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬರ್ಬೇಕು, ಹಾಗಾಗಿ ಚೈತ್ರಕ್ಕನ್ ನೋಡಕ್ ಬರ್ತೀವಿ ಅಂತಿರ್ಲಿಲ್ಲ. ಹೆಂಗಿದ್ರು ಚೈತ್ರಕ್ಕನ್ ಭಾಷಣ ಕೇಳಕ್ ಬರ್ತೀವಿ ಅನ್ನೋ ತರನೇ ಇದ್ದಿದ್ದು. ಮತ್ ನಂಗೆ ಸ್ವಲ್ಪ ಕಷ್ಟ, ನೀವ್ ಎಂತ ಬಟ್ಟೆನೆ ಕೊಡಿ ನಂಗೆ ಅದು ಕ್ಯಾರಿ ಮಾಡೋದು ಅದೆಲ್ಲ ಆಗೋದಿಲ್ಲ. ನನಗೆ ಸೀರೆ ಅಂದ್ರೆ ಕಂಫರ್ಟು, ಚೂಡಿದಾರ್ ಅಂದ್ರೆ ಕಂಫರ್ಟ್ ಅಷ್ಟೇ. ನನಗೆ ಬಟ್ಟೆ ಬರೆ ಅಂದ್ರೆ ಕಂಫರ್ಟ್ ಆಗಿರ್ಬೇಕು ಅನ್ನೋದನ್ನ ಅಷ್ಟೇ ನಾನು ನಿರೀಕ್ಷೆ ಮಾಡ್ತೀನಿ. ಸೊ ಹಾಗಾಗಿ ನನಗದು ಬಿಗ್ ಬಾಸ್ ಮನೆ ಒಳಗೂ ಕ್ಯಾಮರಾ ಇದೆ, ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು ಅನ್ನೋದೆಲ್ಲ ಯಾವತ್ತೂ ಅನಿಸ್ತಿರ್ಲಿಲ್ಲ. ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಅನಿಸ್ತಿರ್ಲಿಲ್ಲ. ನನ್ನ ಬದುಕಿನ ಸೌಂದರ್ಯದ ಪರಿಕಲ್ಪನೆ ಯಾವತ್ತಿದ್ರು ಕೂಡ ಧೈರ್ಯ. ನೀವು ಕಾನ್ಫಿಡೆಂಟ್ ಆಗಿದ್ರೆ ನೀವು ಎಲ್ಲಿದ್ರು ಚೆನ್ನಾಗಿ ಕಾಣಿಸ್ತೀರಿ. ದೇವನಿಂದ ನೀವು ಫಸ್ಟ್ ಹೋಗಿದ ತಕ್ಷಣ ಒಂದ್ಸತಿ ನಿಮಗೆ ಘಟಾನುಘಟಿಗಳೆಲ್ಲ ಕಣ್ಣಿಗೆ ಕಂಡುಬಿಟ್ಟಿರ್ತಾರೆ. ತುಂಬಾ ವರ್ಷದಿಂದ ಟಿವಿಯಲ್ಲಿ ಸೀರಿಯಲ್ ಮಾಡ್ತಾ ಇದ್ದವರು, ಹಂಸ ಅವರಾಗಿರ್ಬೋದು, ಲಾಯರ್ ಜಗದೀಶ್ ಅವರಾಗಿರ್ಬೋದು. ಸೊ ಇವ್ರನ್ನೆಲ್ಲ ಒಂದ್ ಸತಿನೇ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ? ತುಂಬಾ ಕಿರಿಕಿರಿ ಅಪ್ಪ, ಈ ಮನುಷ್ಯ ಕಿರಿಕಿರಿ ಅಪ್ಪ ಅಂತ ಅನ್ಸಿದ್ ಯಾರು ಇದೆಯಾ? ಅದೇ ಕಿರಿಕಿರಿ ಅನ್ಸಿದ್ ಇಬ್ರೆ, ಜಗದೀಶ್ ಸರ್ ಮತ್ತೆ ರಜತ್. ತುಂಬಾ ಕಿರಿಕಿರಿ ಅದು ಬಿಟ್ರೆ ಹೌದು ಭಯ ಇತ್ತು. ಅಂದ್ರೆ ಹೋದ ತಕ್ಷಣಕ್ಕೆ ಎಲ್ರು ಫುಲ್ ಡ್ರೆಸ್ ಎಲ್ಲ ಮಾಡ್ಕೊಂಡು, ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡು ಜಿಗ್ ಅಂತ ಅಲ್ಲಿ ನೋಡಿದ್ರೆ ಎಲ್ಲರೂ ಪರಿಚಯದವ್ರೆ. ಅಂದ್ರೆ ನಮ್ಮ ಕನ್ನಡ ಚಂದನವನ ಅನ್ನೋದೇನಿದೆ ಅದು ಬಹಳ ಚಿಕ್ಕ ಇಂಡಸ್ಟ್ರಿ ಆಗಿರೋ ಕಾರಣಕ್ಕೆ ಎಲ್ಲರೂ ಪರಿಚಿತರಾಗಿರ್ತಾರೆ. ಎಲ್ಲರೂ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡಿರೋರು, 10-12 ವರ್ಷ ಜೊತೆ ಕೆಲಸ ಮಾಡಿರೋರು, ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು. ನಂಗಲ್ಲಿರೋರು ತುಂಬಾ ಜನ ಪರಿಚಯ ಇಲ್ಲ. ಬಹಳ ಭಯ ಇತ್ತು ನಂಗೆ. ಅಲ್ಲಿರೋರ್ಗೆ ನಾನು ಯಾರು ಅಂತ ಗೊತ್ತಿರ್ಲಿಲ್ಲ ತುಂಬಾ ಜನಕ್ಕೆ. ಸೊ ಅದು ಒಂಥರ ಭಯ ಇತ್ತು. ಸೊ ಆದ್ರೆ ಅದೇ ಆಮೇಲೆ ನಾನು ಸಾಮಾಜಿಕ ಜೀವನದಲ್ಲಿ ಬೆರ್ತಿರೋ ಕಾರಣಕ್ಕೆ ಅನ್ಸುತ್ತೆ ನನಗೆ ಇನ್ನೊಬ್ರ ಜೊತೆ ಹೊಂದ್ಕೊಳ್ಳೋದು ಬಹಳ ಸುಲಭ. ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಊರುಗಳಲ್ಲಿ ನಾನು ಬೆರ್ತಿದ್ದ ಕಾರಣಕ್ಕೆ, ಆ ಕ್ಷೇತ್ರ ನಂಗೆ ಆ ಪಾಠ ಕಲಿಸಿದ ಕಾರಣಕ್ಕೆ ಅದು ಸ್ವಲ್ಪ ಸುಲಭ ಆಯ್ತು ಅನ್ಸುತ್ತೆ.